ಒಂದೇ ವೇದಿಕೆಯಲ್ಲಿ ರೆಡ್ಡಿ ರಾಮುಲು ಮುಖಾಮುಖಿಯಾಗಿದ್ದಾರೆ. ವಿ ಸೋಮಣ್ಣ ಭೇಟಿಗೂ ಮೊದಲೇ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರನ್ನೂ ರಾಜಿ ಮಾಡಿಸುವಲ್ಲಿ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ. ಕೊಪ್ಪಳದ ಬಿಜೆಪಿ ಕಾರ್ಯಕ್ರಮದಲ್ಲಿ ರೆಡ್ಡಿ ರಾಮುಲು ಮುಖಾಮುಖಿಯಾಗಿದ್ದಾರೆ. ಬಳ್ಳಾರಿ ರಾಜಕೀಯದಲ್ಲಿ ಧೂಳೆಬ್ಬಿಸಿದಂತಹ ರೆಡ್ಡಿ ರಾಮುಲು ಜೋಡಿ ವಿ ಸೋಮಣ್ಣ ಭೇಟಿಗೂ ಮೊದಲೇ ವಿಜಯೇಂದ್ರ ಎಂಟ್ರಿ ಕೊಟ್ಟು ಇದೀಗ ರಾಜಿ ಸಂಧಾನ ಮಾಡುವಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ. ಬಳ್ಳಾರಿ ನಾಯಕರನ್ನ ಒಂದೇ ವೇದಿಕೆಗೆ ಕರೆಸಿದ್ದಾರೆ ವಿಜಯೇಂದ್ರ. ಕೊಪ್ಪಳದ ಬಿಜೆಪಿ ಕಾರ್ಯಕ್ರಮದಲ್ಲಿ ರೆಡ್ಡಿ ರಾಮುಲು ಮುಖಾಮುಖಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರಿಗೆ ಮತ್ತು ಶ್ರೀರಾಮುಲು ನಡುವೆ ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಆಗಿರುವಂತಹ ಒಂದು ವಿಷಯಗಳು ಅದೆಲ್ಲವನ್ನೂ ಕೂಡ ಏನಿದ್ರೆ ನಾವಿಬ್ಬರು ಜಗಳ ಮಾಡ್ಕೊಳ್ತಾ ಇದ್ದೀವಿ ತಕ್ಷಣ ಅವತ್ತು ಬಳ್ಳಾರಿಯಿಂದ ಬೆಂಗಳೂರು ತನಕ ಕೂಡ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಾಂಗ್ರೆಸ್ ಅವರ ಜೊತೆಯಲ್ಲಿ ತುಂಬಿದ್ರಂತೆ. ಅವತ್ತು ಅಷ್ಟು ಖುಷಿಯಾಗಿಬಿಟ್ಟಿದ್ರು ಎಲ್ಲರೂ ಕೂಡ. ಒಂದು ಮಾತು ಹೇಳ್ತಾ ಇದ್ದೇನೆ, ನನ್ನ ಶ್ರೀರಾಮುಲು ಮಧ್ಯೆ ಯಾವತ್ತಾದ್ರೂ ಕೂಡ ಯಾರಾದ್ರೂ ಕೂಡ ಮಧ್ಯಸ್ಥಿಕೆ ಮಾಡಬಹುದಂತ ಯೋಚನೆ ಮಾಡಿದರೆ ಅವರಂತ ಮೂರ್ಖರು ಈ ಭೂಮಿ ಮೇಲೆ ಇರೋದಿಲ್ಲ. ಯಾರ ಅವಶ್ಯಕತೆ ಕೂಡ ಇಲ್ಲ. ಚಿಕ್ಕ ವಯಸ್ಸಿಂದ ಕೂಡ ರಾಜಕೀಯ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದೆ ಇರುವ ಸಮಯದಿಂದ ಹಿಡಿದು ಜಾತಿಯಿಂದ ನಾವು ಸ್ನೇಹ ಮಾಡ್ಕೊಂಡಿಲ್ಲ. ರಾಜಕೀಯದಲ್ಲಿ ಬಂದು ನಾವು ಬೆಳಿಬೇಕಂತೇಳಿ ಸ್ನೇಹ ಮಾಡಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ದೊಡ್ಡವರಾಗಬೇಕಂತ ನಾವು ಸ್ನೇಹ ಮಾಡಿಲ್ಲ. ಸ್ನೇಹ ನಿಜವಾದ ಸ್ನೇಹ. ಮಧ್ಯದಲ್ಲಿ ನಾವೇನು ಪುರಾಣಗಳು ಓದ್ತಾ ಇರ್ತೀವಿ, ಶ್ರೀಕೃಷ್ಣ ಮತ್ತು ಅರ್ಜುನನ ಮಧ್ಯದಲ್ಲಿ ಕೂಡ ಜಗಳ ಆಗಿದ್ದರಿಂದ ನಾವು ಪುರಾಣಗಳಲ್ಲಿ ಓದ್ತೀವಿ. ರಾಮ ಮತ್ತು ಹನುಮಂತನ ನಡುವೆ ಕೂಡ ಜಗಳ ಆಗಿದ್ದರಿಂದ ನಾವು ಪುರಾಣಗಳಲ್ಲಿ ಓದ್ತೇವೆ. ಆದ್ರೆ ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಆಗಿರುವಂತ ಜಗಳ ಅದು ಯಾರಾದ್ರೂ ಲಾಭ ಪಡ್ಕೋಬೇಕಂತ ಯೋಚನೆ ಮಾಡಿದ್ರೆ ಅವರು ಮೂರ್ಖರಾಗ್ತಾರೆ. ನಾವಿಬ್ಬರು